ರಾಜ್ಯಾದ್ಯಂತ ನಮ್ಮ ಸಂಘಟನೆ ಇವತ್ತು ರಾಜ್ಯಾದ್ಯಂತ ಅಂಗವಿಕಲರ ಮಾಸಾಸನ ಬಂದ್ ಮಾಡಿದ್ದಾರೆ. ಯಾಕಂದ್ರೆ ನಮಗೆ ಏನಪ್ಪ ಅಂದ್ರೆ ವಾರ್ಷಿಕ ಆದಾಯ ಮಿತಿಯನ್ನು 32,000 ರೂಪಾಯಿ ಮಿತಿ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿವಸ ಎಲ್ಲ ಅಂಗವಿಕಲರಾಗಲಿ ಮತ್ತು ವಿಧವೆಯರಾಗಲಿ ಆಮೇಲೆ ವೃದ್ಧರಾಗಲಿ ಇವತ್ತು ವಾರ್ಷಿಕವಾಗಿ 32,000 ರೂಪಾಯಿ ಆದಾಯ ಮಿತಿ ಮಾಡಿದ್ರಿಂದ ಇವತ್ತು ಯಾವುದೇ ಒಂದು ಬಡ ಕುಟುಂಬ ಅಂಗವಿಕಲರಿಗೆ ಹಾಗೂ ವೃದ್ಧರಿಗೆ ಆಮೇಲೆ ನಮ್ಮ ವಿಧವೆಯರಿಗೆ ಸೊ ಹಾಗಾಗಿ ಇವತ್ತಿನ ದಿವಸ ಏನು ಸರ್ಕಾರ 800, 1400, 1200 ಈ ಒಂದು ಮಾಸಾಸನ ಏನು ಬಂದ್ ಮಾಡಿದ್ದಾರೆ. ಇವತ್ತಿನ ದಿವಸ ನಾವು ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಆದಾಯ ಮಿತಿಯನ್ನು ತೆಗಿಬೇಕು ನೀವು. ಯಾಕಂದ್ರೆ ಇವತ್ತು ಬಡರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡತ್ತೀರಿ. ಇವತ್ತು ಸಾಕಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳಾಗಲಿ ಆಮೇಲೆ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಲಿ ಲೂಟಿ ಮಾಡ್ತಾ ಇದ್ದಾರೆ. ನೀವು ಬಡರ ಮೇಲೆ ಇವತ್ತಿನ ದಿವಸ 32,000 ರೂಪಾಯಿ ಆದಾಯ ಮಿತಿ ಮಾಡಿದ್ರಿ. ಎಲ್ಲ ಒಂದು ರಾಜ್ಯದಲ್ಲಿ ಇರುವಂಥ ಎಲ್ಲ ಒಂದು ತಹಸೀಲ್ದಾರ್ಗಳಿಗೆ ಹೇಳ್ರಿ ನೀವು 32,000 ರೂಪಾಯಿ ಆದಾಯ ಮಿತಿ ಕೊಡಂಗಿಲ್ಲ. ಅವರು ಸುಮಾರು 85-1 ಲಕ್ಷ ರೂಪಾಯಿ ಆದಾಯ ಮಿತಿ ಕೊಟ್ರೆ ಅಂದ್ರೆ ನಮ್ಮ ಅಂಗವಿಕಲರಿಗೆ ಎಲ್ಲಿ ಹೋಗುತ್ತೆ? ಅವಾಗಿನ ಕಾಲದಾಗ ನಮ್ಮ ಇಂದಿರಾ ಗಾಂಧಿಯವರು ಒಂದು ಅಂಗವಿಕಲರಿಗೆ ಆಗಲಿ ವೃದ್ಧರಿಗೆ ಆಗಲಿ ಇವತ್ತಿನ ದಿವಸ ಮಾಸಾಸನ ಮಾಡಿದ್ದು. ಇವತ್ತು ಸರ್ಕಾರ ಈಗ ಪರೋಕ್ಷವಾಗಿ ಈ ರೀತಿಯಾಗಿ ಇವತ್ತು ಕಿತ್ಕೊಳ್ಳಕತ್ತದ. ಇವತ್ತಿನ ದಿವಸ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂದ್ರೆ ಈ ಆದಾಯ ಮಿತಿಯನ್ನು ಆಮೇಲೆ ಮತ್ತು ಈ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಇದನ್ನೇನು ನೀವು ಬಂದ್ ಮಾಡಿದಿರಲ್ಲ ಕೂಡಲೇ ಅದನ್ನು ಚಾಲೂ ಮಾಡಬೇಕು. ಮತ್ತು ಇವತ್ತಿನ ದುಬಾರಿ ದುನಿಯಾದಲ್ಲಿ ಅಂಗವಿಕಲರಿಗೆ ಬರೀ ಇವತ್ತಿನ ದಿವಸ ಏನು ಕೊಡ್ತಾ ಇದ್ದೀರಿ? 800-1,400 ರೂಪಾಯಿ ಮಾಸಾಸನ ಕೊಡ್ತಾ ಇದ್ದೀರಿ. ನೀವು ಜನಪ್ರತಿನಿಧಿಗಳು ಪ್ರತಿ ವರ್ಷ ಏನಪ್ಪ ಅಂದ್ರೆ 5 ವರ್ಷಕ್ಕೊಮ್ಮೆ ನಿಮ್ಮ ಪಗಾರ ದ್ವಿಗುಣ ಮಾಡ್ತಾ ಇದ್ದೀರಿ. ಆಮೇಲೆ ಇವತ್ತು ನಮ್ಮ ಸಂವಿಧಾನವಾಗಿ ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ. ನಾವು ಇವತ್ತು ಯಾರು ಮರಿಯಿಂದ ಕೇಳ್ತಾ ಇದ್ದಿಲ್ಲ, ನಮ್ಮ ಸಂವಿಧಾನವಾಗಿ ಕೊಟ್ಟಂಥ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತಿನ ದಿವಸ ನಮಗೇನು ಇದನ್ನ 10,000 ರೂಪಾಯಿ ನಮಗೆ ಮಾಸಾಸನ ನೀವು ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಕೂಡಲೇ ಈ ಒಂದು ಅವೈಜ್ಞಾನಿಕವಾಗಿ ಏನು ವಾರ್ಷಿಕ ಆದಾಯ ಮಿತಿಯನ್ನು ತೆಗೆದುಕೊಂಡಿದ್ದೀರಿ ಅದನ್ನು ಕೂಡಲೇ ರದ್ದುಪಡಿಸಬೇಕು. ಇಲ್ಲಾಂದರೆ ನಾವು ರಾಜ್ಯಾದ್ಯಂತ ನಾವು ಏನೈತೆ ಬೆಂಗಳೂರಿನಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕುವ ಕೂಡ ಒಂದು ನಿರ್ಧಾರ ಕೈಗೊಂಡಿದ್ದೀವಿ. ಅಷ್ಟರೊಳಗೆ ನೀವು ಇದನ್ನ ಏನಪ್ಪ ಅಂದ್ರೆ ಒಂದು ರದ್ದುಪಡಿಸಿ ನಮ್ಮ ಅಂಗವಿಕಲರಿಗೆ ಆಗಲಿ ವೃದ್ಧರಿಗೆ ಆಗಲಿ ನಮ್ಮ ವಿಧವೆಯರಿಗೆ ಆಗಲಿ ನೀವು ಕೂಡಲೇ ನ್ಯಾಯವನ್ನು ಒದಗಿಸಬೇಕಂತೇಳಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ DK ಶಿವಕುಮಾರ್ ಅವರಿಗೆ ಆಗ್ರಹಿಸ್ತಾ ಇದ್ದೀನಿ. ಜಿಲ್ಲಾ ಉಪಾಧ್ಯಕ್ಷರ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮನವಿ ಏನಪ್ಪಾ ಅಂದ್ರೆ ಈಗ ಎಲ್ಲ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟದ ವತಿಯಿಂದ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ಪಿಂಚಣಿಯನ್ನು ನಮ್ಮ ವಿಕಲಚೇತನದ ಪಿಂಚಣಿ 4-5 ತಿಂಗಳಿಂದ ಬಂದಾಗಿದೆ. ಮತ್ತು ವಿಧವೆಯರದು ಹಾಗೂ ಹಿರಿಯ ನಾಗರಿಕರದು ಅದನ್ನು ಪಿಂಚಣಿಯನ್ನು ಕೂಡಲೇ ಪ್ರಾರಂಭಿಸಬೇಕಂತೇಳಿ ಇದೊಂದು ಬೃಹತ್ ಹೋರಾಟನ ಹಾಕೊಂಡಿವಿ. ಬರೋ ದಿನಗಳಲ್ಲಿ ಇವರು ಕೂಡಲೇ ಪ್ರಾರಂಭ ಮಾಡದೇ ಹೋದಲ್ಲಿ ಇನ್ನೂ ರಾಜ್ಯಾದ್ಯಂತ ಅಲ್ಲದೆ ನಾವು ಬೆಂಗಳೂರಲ್ಲಿ ಹೋಗಿ ವಿಧಾನಸೌಧ ಮುಂದೆ ಮುತ್ತಿಗೆ ಹಾಕುವಂಥ ಒಂದು ಹೋರಾಟದ ಬಗ್ಗೆ ರೂಪುರೇಷೆಗಳನ್ನು ಕೂಡ ಹಾಕಿದ್ದೇವೆ ಅಂತೇಳಿ ತಿಳಿಸಿ ಇವತ್ತಿನ ಈ ಹೋರಾಟದ ಉದ್ದೇಶವನ್ನು ತಿಳಿಸ್ತೀವಿ. ಜಿಲ್ಲಾಧ್ಯಕ್ಷ ವಿನೋದ್ ಕೇಳಿ ಹಾಗೂ ಪಾಲಕರ ಒಕ್ಕೂಟ ವತಿಯಿಂದ ನಾವು
ಸುಮಾರು ಆಲ್ ಓವರ್ ಕರ್ನಾಟಕದಾದ್ಯಂತ ನಾವು ಇವತ್ತು ದಿವಸ ಈ ಒಂದು ಹೋರಾಟ ಇಟ್ಕೊಂಡಿದ್ದೀವಿ. ನಾವು ಸುಮಾರು ಒಂದು 4 ತಿಂಗಳಾಯಿತು. ಯಾಕಂದ್ರೆ ಅಂಗವಿಕಲರ ಪೆನ್ಷನ್ ಸರ್ಕಾರ ಸುಮಾರು ಏನಪ್ಪ ಅಂದ್ರೆ 250 ಕೋಟಿ ರೂಪಾಯಿ ತಡೆ ಹಿಡಿದು ಏನಪ್ಪ ಅಂದ್ರೆ ತನ್ನ ಒಂದು ವೈಯಕ್ತಿಕ ಕಾರ್ಯಕ್ರಮಗೋಸ್ಕರ ಅಂಗವಿಕಲರ ದುಡ್ಡನ್ನು ಬಳಸ್ಕೊಳ್ಕತ್ತದ. ಈ ಸರ್ಕಾರಕ್ಕೆ ಏನಂತ ಅನ್ಬೇಕಪ್ಪ, ಯಾಕಪ್ಪ ಅಂತಂದ್ರೆ ನಾವು ಇನ್ನೊಂದು ಮಾತು ಹೇಳ್ಬೇಕಾದ್ರೆ ಈ ಸರ್ಕಾರ ಇದು ಮಾನಸಿಕ ಮತ್ತು ದೈಹಿಕ, ಯಾಕಂದ್ರೆ ಮಲ್ಟಿಪಲ್ ಡಿಸಬಿಲಿಟಿ ಅಂದ್ರೆ ಇದು ವಿವಿಧ ರೀತಿಯಲ್ಲಿ ಅಂಗವಿಕಲ ಕೊಡುವಂಥ ಸರ್ಕಾರ. ಕಣ್ಣಿದ್ರು ಕೇಳಂಗಿಲ್ಲ, ಮೂಗಿದ್ರು ನೋಡಂಗಿಲ್ಲ. ಇಂಥ ಒಂದು ಭ್ರಷ್ಟ ಸರ್ಕಾರ ಅಧಿಕಾರಿಗಳು ಅವರು ಇಲೆಕ್ಷನ್ ನಿಂದಿರ್ಬೇಕಾದ್ರೆ ಕೋಟ್ಯಾನುಗಟ್ಟಲೆ ಅವ್ರದ್ದು ಏನಿರ್ತದ ಏನಪ್ಪ ಅಂದ್ರೆ ಸಂಬಂಧ ಇರ್ತದ. ಅದಕ್ಕೆ ಏನೂ ಕೂಡ ಚುನಾವಣೆ ಆಗಲಿ ಸರ್ಕಾರ ಅಲ್ಲಿ ಅದಕ್ಕೆ ಯಾವತ್ತೂ ಕೂಡ ಏನು ಅನ್ಸಂಗಿಲ್ಲ. ಬಟ್ ಅಂಗವಿಕಲರು ಒಂದು 1400 ರೂಪಾಯಿ ತಗೋಬೇಕಾದ್ರೆ ಅವ್ನಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಆದಾಯ ಮಿತಿ ಇಷ್ಟು ಇರ್ಬೇಕಾದ್ರ. ಬಟ್ ನನಗೆ ಒಂದು ಮನಸ್ಸು ಅನ್ಸದ ಇವ್ರು ಹೊಟ್ಟಿಗೆ ಏನಾರು ತಿಂತಾರಪ್ಪ ಅಂತ ಅನ್ಸ್ತದೆ. ಯಾಕಪ್ಪ ಅಂದ್ರೆ ನೋಡ್ರಿ ಇವತ್ತು ಒಂದು ಟೀ ಕುಡಿಬೇಕಾದ್ರೆ ಸುಮಾರು ಒಂದು 10 ರೂಪಾಯಿ ಆದ ಒಂದು ಟೀಗೆ. ಬಟ್ 1400 ರೂಪಾಯಿದಾಗ ಅಂಗವಿಕಲರು ಬದುಕ್ತಾರಪ್ಪ ಅಂತ ಅಂದ್ರೆ ಅದನ್ನು ಕೂಡ ಕಿತ್ಕೊಳ್ಳೋಂಥದಪ್ಪ ಇಂಥ ಭ್ರಷ್ಟ ಸರ್ಕಾರ. ಈ ಭ್ರಷ್ಟ ಸರ್ಕಾರಕ್ಕೆ ಅಂಗವಿಕಲರ ದುಡ್ಡನ್ನು ಕೂಡ ಇವರಿಗೆ ಸಾಲಂಗಲಾಗ್ಯದ. ಯಾಕಂದ್ರೆ ಪ್ರತಿಯೊಂದು ತನ್ನ ಸ್ಕೀಮ್ ಹೋದ ಸಾರ್ತಿ ಕೂಡ ನಮ್ಮ ಅಂದ ಒಂದು ಸಹೋದರರು 45 ಕೋಟಿ ರೂಪಾಯಿ ಸರ್ಕಾರ ಏನು ಮಾಡ್ತು ತನ್ನ ಒಂದು ಭಾಗ್ಯಗಳಿಗೋಸ್ಕರ ನಮ್ಮದು ಅಮೌಂಟ್ ಏನು ಮಾಡ್ತು ಅದು ಖರ್ಚು ಮಾಡ್ಕೊಂಡು. ಇದೇ ರೀತಿಯಲ್ಲಿ ಪ್ರತಿಯೊಂದು ಕೂಡ ನಮ್ಮ ಅಂಗವಿಕಲರು ಇವತ್ತಿನ ದಿವಸ 500 ಕೋಟಿ ರೂಪಾಯಿ ಸರ್ಕಾರ ದುರ್ಬಳಕೆ ಮಾಡ್ಲಿಕ್ಕದ. ಇದನ್ನು ನಾವು ಖಂಡಿಸಿ ಕರ್ನಾಟಕದಾದ್ಯಂತ ಇವತ್ತು ದಿವಸ ಒಂದೇ ದಿವಸ ಅಲ್ಲ, ಇವತ್ತು ಇಲ್ಲೇ ಒಂದೇ ಅಲ್ಲ ಸುಮಾರು ಜಿಲ್ಲೆಯಲ್ಲಿ ನಾವು ಇವತ್ತು ದಿವಸ ಇದನ್ನು ಖಂಡಿಸ್ತಾ ಇದ್ದೀವಿ. ಇದೇ ರೀತಿ ಆಯ್ತಪ್ಪ ಅಂದ್ರೆ ಬರುವಂಥ ದಿನಮಾನದಲ್ಲಿ ನಾವು DC ಆಫೀಸ್ ಮುಂದೆ ನಾವು ಅಮಾನ ಉಪವಾಸ ಕೈಗೊಳ್ಳಬೇಕಾಗತ್ತೆ. ನಾವು ಇದು ಎಚ್ಚರಿಕೆ ಕೊಡಕತ್ತೀವಿ. ಅಶೋಕ್ ವಾಲಿಕೋರ್, ಕರ್ನಾಟಕ ಜಿಲ್ಲಾ ಅಂಗವಿಕಲರ ಪಾಲಕರು ಕೊಡೋದು ಪ್ರಧಾನ ಕಾರ್ಯದರ್ಶಿ. ನಿದ್ದೆಯ ಮಾಡಬೇಡವೋ ದಲಿತನ ಗೆದ್ದವರ ನಂಬಬೇಡವೋ, ನಿದ್ದೆಯ ಮಾಡಬೇಡವೋ ಕಿರಿಯರಿಯುತ್ತಾರೆ, ಬುದ್ಧಿ ಬಂದ ಸುಮ್ಮನೆ ಕುಂತ್ರೆ ಗುದ್ದಿ ಗುದ್ದಿ ಕೊಲ್ಲುತ್ತಾರೆ. ನಿದ್ದೆಯ ಮಾಡಬೇಡವೋ ದಲಿತನ ಗೆದ್ದವರ ನಂಬಬೇಡವೋ, ನಿದ್ದೆಯ ಮಾಡಬೇಡವೋ ದಲಿತನ ಗೆದ್ದವರ ನಂಬಬೇಡವೋ. ಓಟನ್ನು ಕೇಳಲು ಕಾಲಿಗೆ ಬಿದ್ರು ಕಂಡವ್ರಿಗೆಲ್ಲ ಕೈ ಕೈ ಮುಗಿದ್ರು, ಓಟನ್ನು ಕೇಳಲು ಕಾಲಿಗೆ ಬಿದ್ರು ಕಂಡವ್ರಿಗೆಲ್ಲ ಕೈ ಕೈ ಮುಗಿದ್ರು. ನೀವೇ ನಮ್ಮ ದೇವರೆಂದ್ರು ಕೇಳಿದ್ದೆಲ್ಲ ಕೊಡ್ತೇವಂದ್ರು, ನೀವೇ ನಮ್ಮ ದೇವರೆಂದ್ರು ಕೇಳಿದ್ದೆಲ್ಲ ಕೊಡ್ತೇವಂದ್ರು, ನೀವೇ ನಮ್ಮ ದೇವರೆಂದ್ರು ಕೇಳಿದ್ದೆಲ್ಲ ಕೊಡ್ತೇವಂದ್ರು, ನೀವೇ ನಮ್ಮ ದೇವರೆಂದ್ರು ಕೇಳಿದ್ದೆಲ್ಲ ಕೊಡ್ತೇವಂದ್ರು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ, ಏಕ
ಏಕಕ್ಕಾಗಿ ಹೋರಾಟ ಏನೇ ಬರಲಿ ಏನೇ ಬರಲಿ बोलो भारत माता की बोलो भारत माता की पेंशन देखो पेंशन देखो पेंशन देखो पेंशनಗಾಗಿ ಹೋರಾಟ पेंशनಗಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ನ್ಯಾಯ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಒಗ್ಗಟ್ಟಿರಲಿ. ಆದಾಯ ಮಿತಿಯನ್ನು ವಿರೋಧಿಸಿ ಮಾಶಾಸನ ಹೆಚ್ಚಳಕ್ಕಾಗಿ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಪ್ರತಿಭಟನಾ ಮನವಿ ಇವತ್ತಿನ ದಿವಸ ವಾರ್ಷಿಕ ಆದಾಯ ಮಿತಿ 32,000ಕ್ಕಿಂತ ಹೆಚ್ಚಿಸುವುದರ ಮಾಶಾಸನ ಪರಿಶೀಲಿಸಬೇಕೆಂದು ಸರ್ಕಾರ ಆದೇಶ ಮಾಡಿದೆ. ಇದರಿಂದ ರಾಜ್ಯದ ಅಂಗವಿಕಲರು ಹಾಗೂ ಈ ಕುರಿತು ಸಂಕಷ್ಟದಲ್ಲಿ ಅನುಭವಿಸುತ್ತಿದ್ದಾರೆ. ಅಂಗವಿಕಲರ ಪೆನ್ಷನ್ ನಿಲುಗಡೆಯಿಂದಾಗಿ ಅಂಗವಿಕಲರ ಔಷಧಿ, ಚಿಕಿತ್ಸೆ, ಪ್ರಯಾಣ ವೆಚ್ಚ ಹಾಗೂ ಇತರೆ ಅಗತ್ಯ ಖರ್ಚುಗಳು ಪರದಾಡದಂತಾಗಿದೆ ಮತ್ತು ಕನಿಷ್ಠ ವೈಯಕ್ತಿಕ ಅಗತ್ಯಗಳಿಗೂ ಕುಟುಂಬದ ಸದಸ್ಯರು ಅಥವಾ ಇತರ ಅವಲಂಬಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಟುಂಬದ ವಾರ್ಷಿಕ ವರಮಾನ ಮಿತಿ 32,000 ಎನ್ನುವುದು ತಿಂಗಳಿಗೆ ರು 2,700,000ಕ್ಕಿಂತ ಕಡಿಮೆಯಾಗಿದೆ. ಇನ್ನಷ್ಟು ಕಡಿಮೆ ಹಣದಲ್ಲಿ ಒಬ್ಬ ವ್ಯಕ್ತಿ ಜೀವನ ನಡೆಸುವುದು ಅಸಾಧ್ಯ ಎನ್ನುವ ಇದನ್ನು ಕುಟುಂಬದ ಆದಾಯ ಮಿತಿ ಎನ್ನುವ ಹಾಸ್ಯಾಸ್ಪದವಾಗಿದೆ. ಈಗಾಗಲೇ ರಾಜ್ಯದ ಬಡತನಗಿಂತ ಕೆಳಗಿರುವ ಕುಟುಂಬದ ಗುರುತಿಸಲು BPL ರೇಷನ್ ಕಾರ್ಡಿಗೆ 1,20,000 ರೂಪಾಯಿಗಳನ್ನು ಆದಾಯ ಮಿತಿಯನ್ನು ಗುರುತಿಸಲಾಗಿದೆ. ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಸಂಕಷ್ಟಕ್ಕೆ ಒಳಗಾಗುವ ಸಮುದಾಯದವರಾಗಿದ್ದಾರೆ. ಸರ್ಕಾರ ಮತ್ತು ಸಮಾಜದ ನೆರವಿಲ್ಲದೆ ಅಂಗವಿಕಲರ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ. ಅಂಗವೈಕಲ್ಯದ ಕಾರಣದಿಂದಾಗಿ ಶಿಕ್ಷಣ, ಉದ್ಯೋಗ ಹಾಗೂ ಸ್ವಾವಲಂಬನೆಯ ಅವಕಾಶಗಳಿಂದ ವಂಚಿತರಾಗಿರುವ ಅತ್ಯಂತ ಹಿಂದುಳಿದವರು ಸರ್ಕಾರದ ವಿವಿಧ ಅಂಕಿಅಂಶಗಳು ಸ್ಪಷ್ಟವಾಗಿ ತೋರುತ್ತದೆ. ಇದರ ಹಿನ್ನೆಲೆಯಲ್ಲಿ ಅಂಗವಿಕಲರಿಗೆ ನೀಡುವ ಮಾಶಾಸನವು ಕೇವಲ ಒಂದು ಕಲ್ಯಾಣದ ಯೋಜನೆ ಅಲ್ಲ, ಅದು ಅದರ ಗೌರವಯುತ ಬದುಕಿನ ಹಕ್ಕಿನ ಒಂದು ಭಾಗವಾಗಿದೆ. ಭಾರತವು ಅಂಗೀಕರಿಸಿರುವ ವಿಶ್ವಸಂಸ್ಥೆಗಳ ಅಂಗವಿಕಲರ ಹಕ್ಕುಗಳ ಒಪ್ಪಂದ UNSPD ಹಾಗೂ ವಿಕಲಚೇತನರ ಹಕ್ಕುಗಳ ಕಾಯ್ದೆ 2016 ಕೂಡ ಅಂಗವಿಕಲರಿಗೆ ಸಾಮಾಜಿಕ ಭದ್ರತೆ ಮತ್ತು ಗೌರವಯುತ ಜೀವನವನ್ನು ಖಾತ್ರಿಪಡಿಸುವಂತೆ ಸರ್ಕಾರಗಳಿಗೆ ಹೊಣೆಗಾರಿಕೆಯನ್ನು ವಿಧಿಸಿದೆ. ರಾಜ್ಯದಲ್ಲಿ ಅಂಗವಿಕಲರ ಸಾಮಾಜಿಕ ಭದ್ರತೆ ಯೋಜನೆಯಲ್ಲಿ ಹೆಚ್ಚು ವಾಸ್ತವಿಕ ಆದಾಯ ಮಾನದಂಡಗಳು ಅನುಸರಿಸಲಾಗಿದೆ. ತಮಿಳುನಾಡಿನಲ್ಲಿ ವಾರ್ಷಿಕ ಆದಾಯ ಮಿತಿ 3 ಲಕ್ಷದವರೆಗೆ, ಆಂಧ್ರ ಪ್ರದೇಶದ ಗ್ರಾಮೀಣ ಪ್ರದೇಶದಲ್ಲಿ 1,20,000 ರೂಪಾಯಿಗಳಿಗೆ ಹಾಗೂ ನಗರ ಪ್ರದೇಶಗಳಲ್ಲಿ 1,44,000, ತೆಲಂಗಾಣ ಗ್ರಾಮೀಣ ಪ್ರದೇಶದಲ್ಲಿ 1,50,000 ರೂಪಾಯಿಗಳಲ್ಲಿ ಹಾಗೂ ನಗರ ಪ್ರದೇಶಗಳಲ್ಲಿ 2 ಲಕ್ಷ ಆದಾಯ ಮಿತಿಯನ್ನು ನಿಗದಿಪಡಿಸಲಾಗಿದೆ. ಕೇರಳದಲ್ಲಿ ವರ್ಗೀಕರಣ ಮುಖ್ಯವಾಗಿ ಸಾಮಾಜಿಕ, ಆರ್ಥಿಕ ಮಾನದಂಡಗಳ ಮೇಲೆ ನಡೆಯುತ್ತದೆ. ಈ ಹಿನ್ನೆಲೆಯಲ್ಲಿ ಮೇಲಿನ ಅಂಶಗಳನ್ನು ಗಮನಿಸಬೇಕೆಂದು ಆದ್ದರಿಂದ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ, ಕರ್ನಾಟಕ ರಾಜ್ಯ ಸಮಿತಿಯು ಈ ರೀತಿ ಅವೈಜ್ಞಾನಿಕ ವಾರ್ಷಿಕ ಮಾನದಂಡಗಳು ಕೂಡಲೇ ರದ್ದು ಮಾಡಿ ಕನಿಷ್ಠ BPL ರೇಷನ್ ಕಾರ್ಡಿಗೆ ಅನ್ವಯಿಸುವಂತೆ 1,20,000 ವಾರ್ಷಿಕ ಆದಾಯ ಮಿತಿಯನ್ನು ಅಂಗವಿಕಲರಿಗೆ ಮಾಶಾಸನ ಅನ್ವಯಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಒತ್ತಾಯಿಸುತ್ತದೆ. ಓಕೆ ಸರ್.